ಹೈಕೋರ್ಟ್ಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಧಾರವಾಡದ ಹೈಕೋರ್ಟ್ ಪೀಠದ ಎಆರ್ಜಿ ಶಾಂತವೀರ ಶಿವಪ್ಪ ಅವರು ಹೇಳಿಕೆ ನೀಡಿದ್ದಾರೆ. ಮೇಲ್ ಮೂಲಕ ನಮಗೆ ಸಂದೇಶ ಬಂದಿದೆ, ಅದನ್ನು ನೋಡಿ ನಾವು SP ಅವರಿಗೆ ಮೇಲ್ ಫಾರ್ವರ್ಡ್ ಮಾಡಿದೆ. ಅವರು ಮುಂದಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. SP ಅವರು ಪರಿಶೀಲನೆ ಮಾಡಿದ್ದಾರೆ. ನಮ್ಮಲ್ಲಿ ಯಾರನ್ನೂ ಹಾಗೆಯೇ ಒಳಗೆ ಬಿಡಲ್ಲ, ತಪಾಸಣೆ ಮಾಡಿ ಕಳಿಸ್ತಾರೆ. ಇದು ಸುಳ್ಳು ಸಂದೇಶ ಎನ್ನುವಂತೆ ಕಾಣ್ತಾ ಇದೆ. ಯಾವುದೇ ರಿಸ್ಕ್ ಬೇಡ ಅಂತ SP ಅವರನ್ನ ತಿಳಿಸಿದ್ದೇವೆ. ಅವರೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಎನ್ನುವಂತ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಜನರ ಜೀವಕ್ಕೆ ತೊಂದರೆ ಆಗಬಾರ್ದು ಅಂತ ಕ್ರಮ ತೆಗೆದುಕೊಂಡಿದ್ದೇವೆ. ಸದ್ಯ ಕಲಾಪ ಬಂದಿತ್ತು, ಈಗ ಮತ್ತೆ ಕಲಾಪ ಆರಂಭ ಮಾಡ್ತೇವೆ. ಒಟ್ಟು 9 ಜನ ನ್ಯಾಯಮೂರ್ತಿ ಇದ್ರು, ಎಲ್ಲರ ಕಲಾಪ ನಡೀತಾ ಇತ್ತು. ಆದರೆ ಮುಂದಿನ ಪರಿಶೀಲನೆ ಆಗಲು ಕಲಾಪ ನಿಲ್ಲಿಸಿದ್ರು. ಈಗ ಮತ್ತೆ ಕಲಾಪ ಆರಂಭವಾಗಿದೆ ಅಂತ ಹೇಳಿದ್ದಾರೆ. ವರದಿ ಮಾರುತಿ ಲಮಾಣಿ, ಧಾರವಾಡ. ಬೈಟ್ ತಗೊಂಡು ಲಾಸ್ಟ್ ಮತ್ತೆ ಏನಾಗ್ತದೆ ಬೇಕಲ್ಲ ಅನ್ಕ್ಲೂಡ್ ಚೆಕ್ ಮಾಡಬೇಡ. ಬೈಟ್ ತಗೊಂಡು ಲಾಸ್ಟ್ ಮತ್ತೆ ಏನಾಗ್ತದೆ ಬೇಕಲ್ಲ ಅನ್ಕ್ಲೂಡ್ ಇಲ್ಲ ಅವ್ರಿಗೆ ಬೇಕಪ್ಪ. ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಬೆದರಿಕೆ ಕರೆ ಬಂದಿತ್ತು ಸರ್. ಆಮೇಲೆ ಧಾರವಾಡ ಹೈಕೋರ್ಟಿಗೆ ಎಷ್ಟು ಗಂಟೆಗೆ ಇದು ಬಂದಿತ್ತು, ಮೇಲ್ ಬಂದಿತ್ತು ಅಥವಾ ಯಾವ? ಈ ಮೆಸೇಜ್ ನಮಗೆ ಮೇಲಲ್ಲಿ ಬಂದಿತ್ತು, ಇಮೇಲ್ ಅಲ್ಲಿ. ಅದನ್ನ ನೋಡಿದ ತಕ್ಷಣ ನಾವು SP ಅವರಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿ ಅದನ್ನ ಮೇಲೂ ಫಾರ್ವರ್ಡ್ ಮಾಡಿದೆ. ಇಮಿಡಿಯೇಟ್ಲಿ ಅವರು ಮುಂದಿನ ಕ್ರಮ ತಗೊಂಡಿದ್ದಾರೆ. ಸರ್, ಈಗ ಭದ್ರತೆಗೆ ಸಂಬಂಧಪಟ್ಟಂಗೆ ಎಲ್ಲ ಇದನ್ನ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ಈಗ ಮಾಡಿದ್ದಾರೆ. ನಮ್ಮಲ್ಲಿ ನಾರ್ಮಲಿ ಯಾರನ್ನು ಒಳಗೆ ಬಿಡಬೇಕಾದ್ರೂ ಚೆಕ್ ಮಾಡೇ ಬಿಡ್ತಾರೆ, ಯಾರನ್ನೂ ಬಿಡೋದಿಲ್ಲ. ಹಾಗೆ ಚೆಕ್ ಮಾಡದೆ ಫ್ರಿಸ್ಕ್ ಮಾಡದೆ ಬಿಡೋದೇ ಇಲ್ಲ, ಚೆಕ್ ಮಾಡೇ ಕಳಿಸ್ತಾರೆ. ಹೀಗಾಗಿ ಭದ್ರತೆ ಬಗ್ಗೆ ಏನ್ ತಕರಾರಿಲ್ಲ. ನೋಡಿದಾಗ ನೋಡಿದಾಗ ನಮ್ಗೆ ಇದೊಂದು ಪ್ರಾಂಕ್ಯ ಇರ್ಬೋದು ಅಥವಾ ಸುಳ್ಳೆ ಇರ್ಬೋದು ಅಂತಾನೆ ಇತ್ತು. ಆದ್ರೆ ಯಾವ್ದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಪೊಲೀಸರಿಗೆ ತಿಳಿಸಿದ್ವಿ. SP ಅವ್ರು ಎಲ್ಲಾ ಕ್ರಮ ತಗೊಂಡಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅವ್ರಿಗೆ ಗೊತ್ತ, ಯಾಕಂದ್ರೆ ನಮ್ಮನ್ನು ಮನೆ ಕಳ್ಸಿದ್ರು. ಸರ್ ಸಂದೇಶ ಏನಂತ? ಸಂದೇಶ ಅಂದ್ರೆ 1:55 ಒಳಗೆ ಕೋರ್ಟ್ ಖಾಲಿ ಮಾಡಿ ಯಾವ ಕ್ಷಣದಲ್ಲಾದ್ರೂ ಅನಂತರ ಬಾಂಬ್ ಸಿಡಿಬಹುದು ಅಂತ. ಬಾಂಬ್ ಇಟ್ಟಿದೀವಿ, ಆತ್ಮಹತ್ಯಾ ದಾಳಿ ಆಗ್ಬಹುದು ಅಂತಿತ್ತು. ಬಟ್ ಅದರ ಒಂದು ಧಾಟಿ ನೋಡಿದ್ರೆ ಇದು ಸುಳ್ಳು ಅಂತಾನೆ ಅನಿಸ್ತದೆ. ಪರ್ಟಿಕ್ಯುಲರ್ ವ್ಯಕ್ತಿ ಹೆಸರಲ್ಲೇ ಬಂದಿತ್ತು? ಇಲ್ಲ, ಬರೀ ARG ಮೇಲಿಗೆ ಬಂದಿತ್ತು. ಎಲ್ಲಿಂದ ಯಾರು ಏನು ಅದು ಗೊತ್ತಿಲ್ಲ ನನಗೆ. ಸೈಬರ್ ಇಂದ ಗೊತ್ತಾಗ್ಬೇಕು. ಸೈಬರ್ ಕ್ರೈಮ್ನವರು ಅಥವಾ ಸೈಬರ್ ಪೊಲೀಸರು ಹೇಳ್ಬೇಕು. ನನಗಂತೂ ಹುಸಿನೇ ಅಂತ ನೋಡಿದಾಗ್ಲಿ ಅನ್ಸಿತ್ತು. ಆದ್ರೂ ನಾವು ಯಾವುದೇ ರೀತಿಯ ಒಂದು ರಿಸ್ಕ್ ತಗೋಬಾರ್ದು. ಬಹಳ ಜನ ಬರ್ತಿರ್ತಾರೆ, ಅವ್ರದ್ದು ಎಲ್ಲರದ್ದು ಜೀವಕ್ಕೆ ತೊಂದರೆ ಆಗ್ಬಾರ್ದು ಅಂತಾನೆ ಮುಂದಿನ ಕ್ರಮ ತಗೊಂಡ್ವಿ. ಸರ್, ಏನ್ ಮಾಡಿದ್ರಿ ಸರ್ ತಕ್ಷಣ? ಆಮೇಲೆ ಎಲ್ಲರೂ ಹೊರಗಡೆ ಇದು ಮಾಡಿದ್ರು ಸರ್. ಅದು ಪೊಲೀಸರಿಗೆ ಗೊತ್ತು, ಅವ್ರು ಹೇಳ್ತಾರೆ ಯಾಕೆ ಅಂತ. ಕಲಾಪ ನಿಂತು ಹೋಗಿದೆ ಈಗ ಸದ್ಯಕ್ಕೆ, ಮತ್ತೆ ಸ್ಟಾರ್ಟ್ ಆಗತ್ತೆ. ಜಡ್ಜಸ್ ಎಷ್ಟು ಜನ ಇದೆ ಸರ್? ಜಡ್ಜಸ್ ಇಲ್ಲಿ 9 ಜನ ಇದ್ದಾರೆ. ಎಲ್ಲರದು ಕೋರ್ಟ್ ನಡೀತಾ ಇತ್ತು, ಕಲಾಪ ನಡೀತಾ ಇತ್ತು. ಮುಂದಿನ ಕ್ರಮ ತಗೋಬೇಕು ಅಂತ ಅವರು ಕಲಾಪ ನಿಲ್ಸಿ ಒಳಗಡೆ ಹೋದ್ರು, ಮನೆಗೆ ಹೋದ್ರು. ಈಗ ಮತ್ತೆ ಬರ್ತಾರೆ, ಸ್ಟಾರ್ಟ್ ಆಗತ್ತೆ. ನಾವು ರಿಜಿಸ್ಟ್ರಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೈಕೋರ್ಟಿಗೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿದ್ರು ರಿಜಿಸ್ಟ್ರಾರ್ಗೆ. ಕೂಡಲೇ ಎಚ್ಚೆತ್ತುಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲ ವಕೀಲರನ್ನು ಸಹ ಕೋರ್ಟ್ ನಲ್ಲಿ ಇದ್ದಂತ ಜಡ್ಜಸ್ ಸಹ ಎದ್ದು ಹೋದ್ರು. ಎಲ್ಲ ವಕೀಲರು ಸಹ ಕಕ್ಷಿದಾರರು ಸಹ ಒಮ್ಮೆಲೆ ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ತಾವು ನೋಡಿದ್ರಿ. ಈಗ ಎಲ್ಲರೂ ಭಯದಿಂದ ಎಲ್ಲ ಕಾರು, ಯಾಕಂದ್ರೆ ಎಕ್ಸಿಟ್ ಒಂದೇ ಇರೋದ್ರಿಂದ ಸಹಜವಾಗಿ ಪಾಪ ಪೊಲೀಸರು ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಿಗೆ ಜೀವ ಅಂದ್ರೆ ಹೆದರಿಕೆ ಎಲ್ಲರಿಗೂ. ಯಾಕಂದ್ರೆ ಹುಟ್ಟಿದ ಮನುಷ್ಯನಿಗೆ ಸಾವು ಅಂದಾಗ ಅವ ವಿಚಲಿತ ಆಗ್ತಾನೆ. ಅಂತ ವಿಚಲಿತವಾದ ಸಂದರ್ಭ ಸಮಯ ಈಗ ಬಂದು ಒದಗಿದೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇವೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನು ಹೈಕೋರ್ಟಿಗೆ ಅವಶ್ಯಕತೆ ಇದೆ ಅಷ್ಟು ಇಲ್ಲ ಸಿಬ್ಬಂದಿಗೆ. ಆ ಕಾರಣಕ್ಕೆ ಸಿಬ್ಬಂದಿ ಮಾಡಬೇಕು, ವೆಹಿಕಲ್ ಗಳನ್ನು ಕೊಡಿಸ್ಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾವು ಸಹ ರಿಜಿಸ್ಟ್ರಾರ್ ಆಗಿದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅದು ಆ ಮೇಲೆ ಎಲ್ಲಿಂದ ಬಂದಿದೆ ಅಂತಲ್ಲ, ರಿಜಿಸ್ಟ್ರಾರಿಗೆ ಬಂದಿದೆ ಅದು ಮೇಲು.
ಸೊ ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗ ಗೊತ್ತಿಲ್ಲ. ಆದ್ರೆ ಸಹಜವಾಗಿ ಈಗ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇವೆ. ಎಲ್ಲ ಉತ್ತರ ಕರ್ನಾಟಕದ ಜನರು ಎಲ್ಲರೂ ಇಲ್ಲೇ ಇವತ್ತು ಸುಮಾರು ಸಾವಿರಾರು ವೆಹಿಕಲ್, ಸುಮಾರು ಒಂದು 2-3 ಸಾವಿರ ಜನ ಇದ್ರು. ಅದಕ್ಕೆ ಕೂಡಲೇ ಸಿಬ್ಬಂದಿ ಹೆಚ್ಚಾಗಬೇಕು, ವೆಹಿಕಲ್ ನ ವ್ಯವಸ್ಥೆ ಆಗಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಮಧ್ಯಾಹ್ನ 12:12ವರೆಗೆ ನಮ್ಗೆ ಒಂದು ಮಾಹಿತಿ ಬಂದಿದೆ. ಅದ್ರ ಪ್ರಕಾರ ಹೈಕೋರ್ಟ್ ARG ಸಾಹೇಬ್ರಿಗೆ ಒಂದು ಮೇಲ್ ಕಳಿಸಿದ್ದಾರೆ. ಒಬ್ಬ ಮನುಷ್ಯ ಪ್ರೈವೇಟ್ ಇಮೇಲ್ ಐಡಿ ಇಂದ. ಆ ಇಮೇಲ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಬೇರೆ ಏನಾದ್ರು ಇಶ್ಯೂಗೋಸ್ಕರಕ್ಕೆ ಅಟೆನ್ಷನ್ ಡೈವರ್ಷನ್ಗೋಸ್ಕರ ಒಂದು ಬಾಂಬ್ ಅಟ್ಯಾಕ್ ಆಗ್ಬಹುದು. ಆ ಟೈಮಿಂಗ್ ಅರೌಂಡ್ 2 ಗಂಟೆ ಕೊಟ್ಟಿದ್ದಾರೆ. ಸೊ ನಮ್ದು ಇಮಿಡಿಯೇಟ್ಲಿ ನಾವೇ ಜಿಲ್ಲಾ ಪೊಲೀಸ್ ಮತ್ತೆ KSISF ಮತ್ತೆ ಫೈರ್ ಮತ್ತೆ ಆಂಬ್ಯುಲೆನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಇಲ್ಲಿ ಸ್ಪಾಟ್ ಗೆ ಬಂದ ತಕ್ಷಣ ನಮ್ದು ಸೆಕ್ಯೂರಿಟಿ ಡ್ರಿಲ್ ಏನಿದೆ, ಸೆಕ್ಯೂರಿಟಿ ಪ್ರೋಟೋಕಾಲ್ ಪ್ರಕಾರ ಅದು ನಾವೇ ಸ್ಟಾರ್ಟ್ ಮಾಡಿಸಿದೀವಿ. ಫಸ್ಟ್ ನಾವೆಲ್ಲ ವೆಹಿಕಲ್ಸ್ ಪಬ್ಲಿಕ್ ಗೆ ಮತ್ತೆ ಜಡ್ಜಸ್ ಗೆ ಮತ್ತೆ ಯಾರು ವಿಸಿಟರ್ಸ್ ಇರ್ತಾರೆ ಅವರಿಗೆ ಮತ್ತೆ ಅಡ್ವೊಕೇಟ್ಸ್ ಗೆ ಎಲ್ಲಾಗೆ ಇಲ್ಲಿಂದ ಖಾಲಿ ಮಾಡಿಸಿ ಪೂರ್ತಿ ಬಿಲ್ಡಿಂಗ್ ಖಾಲಿ. ಈಗ ನಮ್ದು ES ಚೆಕ್ ನಡೀತಾ ಇದೆ. ಯಾವ್ದು ಸಸ್ಪೆಕ್ಟ್ ಆಬ್ಜೆಕ್ಟ್ಸ್ ಇದಾದ್ಮೇಲೆ ನಾವೇ ಮುಂದಿನ ಕ್ರಮ ತಗೊಳ್ತೀವಿ. ಬಾಗಲಕೋಟೆಲ್ಲೂ ಬಂದಿದೆ ಸರ್, ಅಲ್ಲಿ ಎಷ್ಟು ಹೇಳಿದ್ರೆ ಫ್ರಾಂಕ್ ಖಾಲಿ ಇರ್ಬೋದು, ಅದು ತೀರ್ಮಾನ ಬರ್ಲಿಕ್ಕೆ ನಮ್ದು ಫಸ್ಟ್ ಚೆಕಿಂಗ್ ಆಗ್ಲಿ. ಚೆಕ್ ಆದ್ಮೇಲೆ ನಾವೇ ತೀರ್ಮಾನ ಮಾಡ್ತೀವಿ ಫ್ರಾಂಕ್ ಇದೆಯಾ ಅಥವಾ ಇಲ್ವಾ. ಅಲ್ಲ, ಭದ್ರತೆ ವಿಚಾರವಾಗಿ ಏನ್ ಸರ್ ಹೆಚ್ಚಿನ ಭದ್ರತೆ ಬೇಕು ಅಂತ ಹೇಳಿ ಹೈಕೋರ್ಟ್ ಆನರೇಬಲ್ ಹೈಕೋರ್ಟ್ ನಮ್ದು ಬಹಳ ಸೆನ್ಸಿಟಿವ್ ಇನ್ಸ್ಟಾಲೇಷನ್ ಇದೆ. ಮತ್ತೆ ನಮ್ಮ ಎಲ್ಲಾ ಏಜೆನ್ಸಿಗೆ ಗಮನಕ್ಕೆ ಇದೆ. ಹೈಕೋರ್ಟ್ ಇಸ್ ವೆರಿ ಕ್ರಿಟಿಕಲ್. ಅದಕ್ಕೋಸ್ಕರ ಸುಮಾರು ಒಂದು 12:30 ನಮ್ಗೆ ಏನು ಹೆಡ್ ಕಾಲ್ ಬಗ್ಗೆ ಮಾಹಿತಿ ಬಂದಿತ್ತು. ಅದ್ರ ಬಗ್ಗೆ ನಮ್ದು ಪೊಲೀಸ್ ಎಲ್ಲ ಚೆಕಿಂಗ್ ಈಗ ಮುಕ್ತಾಯ ಆಗಿದೆ. ಇದರಲ್ಲಿ ಜಡ್ಜಸ್, ಹೈಕೋರ್ಟ್ ಇಂದ ARG ಸರ್ ಮತ್ತೆ ಎಲ್ಲ ಸ್ಟಾಫ್, ಲಾಯರ್ಸ್ ಎಲ್ಲ ನಮ್ಗೆ ಬಹಳ ಕೋಆಪರೇಷನ್ ಕೊಟ್ಟಿದ್ದಾರೆ. ಜೊತೆಗೆ ಫೈರ್ ಡಿಪಾರ್ಟ್ಮೆಂಟ್, ಆಂಬ್ಯುಲೆನ್ಸ್ ಮತ್ತೆ KSISF ಪ್ರೈಮರಿಲಿ ಅವರೆಲ್ಲ ಕೋಆಪರೇಷನ್ ಇಂದ ನಾವೇ ಪೂರ್ತಿ ಬಿಲ್ಡಿಂಗ್ ಮತ್ತೆ ಸುತ್ತಮುತ್ತ ಖಾಲಿ ಜಾಗ ಮತ್ತು ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ಮತ್ತು ಗೆಸ್ಟ್ ಹೌಸ್ ಇದೆ, ಅದೆಲ್ಲ ಚೆಕ್ ಮಾಡಿ ಈಗ ನಾವೇ ಮತ್ತೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ನಮ್ಗೆ ಯಾವ್ದು ಸಸ್ಪೆಕ್ಟೆಡ್ ಐಟಮ್ ಸಿಗ್ಲಿಲ್ಲ. ಜೊತೆಗೆ ನಂದು ಮಾಧ್ಯಮದವರಿಗೆ ವಿನಂತಿ ಇದೆ, ಯಾರ್ಯಾರೀಗ ಹೈಕೋರ್ಟ್ ಒಳಗಡೆ ಬರ್ತಾರೆ ಅವರು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು. ನಾವೇ ಇನ್ನು ಹೆಚ್ಚು ಅಂದ್ರೆ ಇಂಟೆನ್ಸಿವ್ ಚೆಕ್ ಮಾಡ್ಕೊಂಡು ವೆಹಿಕಲ್ಸ್ ಅಥವಾ ಪಬ್ಲಿಕ್ ಗೆ ಕಳಿಸ್ತೀನಿ. ಸೊ ದಯವಿಟ್ಟು ಸ್ವಲ್ಪ ಟೈಮ್ ಆಗ್ಬಹುದು, ಬಟ್ ಸ್ವಲ್ಪ ಕೋಆಪರೇಟ್. ಹೊಸ ಬೆದರಿಕೆ ಅಂತ ನಮ್ಗೇನು ಸಸ್ಪೆಕ್ಟೆಡ್ ಐಟಮ್ ಸಿಗ್ಲಿಲ್ಲ.